ನೋಡಿ, ಇದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ. ಮಧ್ಯಪ್ರಾಚ್ಯ ಈಗ ಯಾವುದು ಕಾರಣಕ್ಕೂ ಕೂಡ ಸೇಫ್ ಆಗೋದಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ ಕೇಸ್ ಎಲ್ಲ ವಿಮಾನ ಹಾರಾಟವನ್ನು ಕೂಡ ಈಗ ಎಂಡ್ ಮಾಡಬೇಕಾಗತ್ತೆ. ಭಾರತದಿಂದ ಇರಾನ್ ಇರ್ಬೋದು, ಇಸ್ರೇಲ್ಗೆ ಹೋಗುವಂಥ ವಿಮಾನ ಹಾರಾಟವನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ಯಾವ ಕಾರಣಕ್ಕೆ ಯುದ್ಧ ಅಂತ, ಯುದ್ಧ ಆದ್ರೆ ಯಾವ ರೀತಿಯಾಗಿ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾವು ನೋಡಿದ್ವಿ. 6 ಕೋಟಿಗೆ ಹೆಚ್ಚು ಜನ ಸಾವನ್ನಪ್ಪಿದ್ರು. ನಿಕೇಶ್, ಗಮನಿಸ್ತಾ ಇದ್ದೀವಿ ಇಸ್ರೇಲ್ ಮೇಲೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ಅಮೆರಿಕ ಮಧ್ಯಪ್ರವೇಶ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಇನ್ ಕೇಸ್ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದರೆ ಗಂಭೀರವಾದಂತಹ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಈಗಾಗಲೇ ಅಮೆರಿಕದ ರಕ್ಷಣಾ ಸಚಿವ ಆಸ್ಟಿನ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ನಂತರವೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಅಮೆರಿಕ ಈಗ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೋಬಹುದು, ಹಿಜ್ಬುಲ್ಲಾ ಮೇಲೆ ಪ್ರತಿದಾಳಿ ಆಗುವ ಸಂದರ್ಭದಲ್ಲಿ ಹಿಜ್ಬುಲ್ಲಾ ಅದನ್ನ ಖಂಡಿಸಿ ಏನಾದರೂ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದರೆ ಅದರ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಅಮೆರಿಕ ಈಗಾಗಲೇ ಹೇಳಿದೆ. ಇಲ್ಲಿ ಸ್ವಯಂ ರಕ್ಷಣೆ, ಸೆಲ್ಫ್ ಡಿಫೆನ್ಸ್ ವಿಚಾರವಾಗಿ ಅಮೆರಿಕದ ರಕ್ಷಣಾ ಸಚಿವರು ಮಾತುಕತೆಯ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇಸ್ರೇಲ್ನ ಸ್ವಯಂ ರಕ್ಷಣೆಯನ್ನ ನಾವು ಒಪ್ಕೊಳ್ತೀವಿ ಅನ್ನಂತಹ ಮಾತನ್ನ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಆಸ್ಟಿನ್ ಅವರು ಹೇಳಿದ್ದು, ಒಂದು ವೇಳೆ ಇಸ್ರೇಲ್ ವಿರುದ್ಧ ನೇರ ಮಿಲಿಟರಿ ದಾಳಿಯನ್ನ ಇರಾನ್ ಆಯ್ಕೆ ಮಾಡಿಕೊಂಡರೆ ಅದನ್ನ ನಾವು ಖಂಡಿಸ್ತೀವಿ, ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಈಗಾಗಲೇ ಅಮೆರಿಕ ಖಂಡ ತುಂಡವಾಗಿ ಈ ಇರಾನ್ನವರಿಗೆ ಹೇಳಿದ್ದರೂ ಕೂಡ ಈ ರೀತಿಯ ದಾಳಿ ಆಗ್ತಾ ಇದೆ. ಆದರೆ ಇಸ್ರೇಲ್ ಈಗಾಗಲೇ ಐರನ್ ಡೋಮ್ ಮೂಲಕ ಈ ಎಲ್ಲ ಕ್ಷಿಪಣಿಗಳನ್ನ ನಾಶ ಮಾಡಿದೆ. ಈಗ ಪ್ರಶ್ನೆ ಏನಂತಂದ್ರೆ, ಈ ರೀತಿಯ ದಾಳಿಯನ್ನ ಅಮೆರಿಕ ಯಾವ ರೀತಿ ನೋಡುತ್ತೆ? ಯಾಕಂದ್ರೆ ಈಗಾಗಲೇ ವಾರ್ನ್ ಮಾಡಿ ಆಗಿದೆ, ಇದು ನೆಟ್ಗೆ ಇರಲ್ಲ ಪರಿಣಾಮ ಅಂತ. ಮುಂದೆ ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನಿಕೇಶ್. ಓಕೆ ಶ್ರೀಪಾದ್, ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇಸ್ರೇಲ್ ಪ್ರಮುಖ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಹತ್ಯೆಗೆ ಪ್ರತೀಕಾರ ಇದು. ರಾಕೆಟ್ಗಳ ದಾಳಿ ಬಳಿಕ ಇರಾನ್ ಹೇಳಿಕೆಯನ್ನ ಕೊಟ್ಟಿದೆ. ಯಾವ ಕಾರಣಕ್ಕೆ ನಾವು ಯುದ್ಧವನ್ನ ಮಾಡ್ತಾ ಇದ್ವಿ, ಯಾವ ಕಾರಣಕ್ಕೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ. ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಹತ್ಯೆಗೆ ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇದ್ದೀವಿ. ಈ ಹಿನ್ನೆಲೆ ರಾಕೆಟ್ಗಳ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಇರಾನ್ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಇಸ್ರೇಲ್ನ ಪ್ರಮುಖ ಸೇನಾ ನೆಲೆಗಳನ್ನ ಹುಡುಕಿ ಇವರು ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಹಿಜ್ಬುಲ್ಲಾ ನಾಯಕನನ್ನ ನೀವು ಸಾಯಿಸಿದ್ರಿ, ಆ ಕಾರಣಕ್ಕಾಗಿಯೇ ನಾವು ಈ ದಾಳಿಯನ್ನ ನಡೆಸ್ತಾ ಇದ್ವಿ, ಆ ಕಾರಣಕ್ಕಾಗಿಯೇ ಪ್ರತಿ ದಾಳಿ ನಡೆಸ್ತಾ ಇರುವಂತದ್ದು. ನಮ್ಮ ನಾಯಕನನ್ನ ಸಾಯಿಸಿದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಯಾಕಂತ ಹೇಳಿದ್ರೆ ಈ ಕಾರಣದಿಂದಲೇ ನಾವು ನಿಮ್ಮ ವಿರುದ್ಧ ಈಗ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ನೋಡ್ತಾ ಇದ್ರೆ ಒಳ್ಳೆ ದೀಪಾವಳಿಗೆ ರಾಕೆಟ್ ಹೋಗ್ತಾ ಇದ್ದಂಗಿದೆ, ಆದ್ರೆ ಇದು ರಾಕೆಟ್ ಅಲ್ಲ, ಇದೆಲ್ಲವೂ ಕೂಡ ಕ್ಷಿಪಣಿ ದಾಳಿಗಳು. ಇದೆಲ್ಲವೂ ಕೂಡ ಕ್ಷಿಪಣಿ ದಾಳಿಯಿಂದ ಜನರ ಮೇಲೆ ಆಗ್ತಾ ಇರುವಂತ, ಒಂದು ದೇಶದ ಮೇಲೆ ಆಗ್ತಾ ಇರುವಂತ ಪರಿಣಾಮ ಏನಾಗುತ್ತೆ ಅಂತ ನಾವು ಕೂಡ ಹಿಂದೆ ನೋಡಿದ್ವಿ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಈಗಾಗಲೇ ಇಸ್ರೇಲ್ ಕೂಡ ಕೊಟ್ಟಿದೆ. ನಾವು ಕೂಡ ಸುಮ್ಮನೆ ಕೂರಲ್ಲ, ನಮ್ಮ ಹತ್ರ ಕೂಡ ಯುದ್ಧಾಸ್ತ್ರಗಳು ಇವೆ, ಅದನ್ನು ಕೂಡ ನಿಮ್ಮ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಈಗ ಒಂದು ಎಚ್ಚರಿಕೆಯನ್ನ ಇರಾನ್ ಮೇಲೆ ಕೊಟ್ಟಿದೆ. ಆದ್ರೆ ಇರಾನ್ ತಾವ್ಯಾಕೆ ಯುದ್ಧ ಮಾಡ್ತಾ ಇದ್ವಿ, ತಾವ್ಯಾಕೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಒಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದೆ. ನಮ್ಮ ನಾಯಕನನ್ನ ನೀವು ಹೊಡೆದುರುಳಿಸಿದ್ರಿ, ಈ ಕಾರಣದಿಂದ ನಾವು ಯುದ್ಧ ಮಾಡ್ತಾ ಇದ್ವಿ ಅಂತ ಅವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ. ಮಧ್ಯಪ್ರಾಚ್ಯ ಈಗ ಯಾವುದು ಕಾರಣಕ್ಕೂ ಕೂಡ ಸೇಫ್ ಆಗೋದಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ ಕೇಸ್ ಎಲ್ಲ ವಿಮಾನ ಹಾರಾಟವನ್ನು ಕೂಡ ಈಗ ಎಂಡ್ ಮಾಡಬೇಕಾಗತ್ತೆ. ಭಾರತದಿಂದ ಇರಾನ್ ಇರ್ಬೋದು, ಇಸ್ರೇಲ್ಗೆ ಹೋಗುವಂಥ ವಿಮಾನ ಹಾರಾಟವನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ಯಾವ ಕಾರಣಕ್ಕೆ ಯುದ್ಧ ಅಂತ, ಯುದ್ಧ ಆದ್ರೆ ಯಾವ ರೀತಿಯಾಗಿ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾವು ನೋಡಿದ್ವಿ. 6 ಕೋಟಿಗೆ ಹೆಚ್ಚು ಜನ ಸಾವನ್ನಪ್ಪಿದ್ರು.
ನಿಕೇಶ್, ಗಮನಿಸ್ತಾ ಇದ್ದೀವಿ ಇಸ್ರೇಲ್ ಮೇಲೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ಅಮೆರಿಕ ಮಧ್ಯಪ್ರವೇಶ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಇನ್ ಕೇಸ್ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದರೆ ಗಂಭೀರವಾದಂತಹ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಈಗಾಗಲೇ ಅಮೆರಿಕದ ರಕ್ಷಣಾ ಸಚಿವ ಆಸ್ಟಿನ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ನಂತರವೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಅಮೆರಿಕ ಈಗ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೋಬಹುದು, ಹಿಜ್ಬುಲ್ಲಾ ಮೇಲೆ ಪ್ರತಿದಾಳಿ ಆಗುವ ಸಂದರ್ಭದಲ್ಲಿ ಹಿಜ್ಬುಲ್ಲಾ ಅದನ್ನ ಖಂಡಿಸಿ ಏನಾದರೂ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದರೆ ಅದರ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಅಮೆರಿಕ ಈಗಾಗಲೇ ಹೇಳಿದೆ. ಇಲ್ಲಿ ಸ್ವಯಂ ರಕ್ಷಣೆ ಸೆಲ್ಫ್ ಡಿಫೆನ್ಸ್ ವಿಚಾರವಾಗಿ ಅಮೆರಿಕದ ರಕ್ಷಣಾ ಸಚಿವರು ಮಾತುಕತೆಯ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇಸ್ರೇಲ್ನ ಸ್ವಯಂ ರಕ್ಷಣೆಯನ್ನ ನಾವು ಒಪ್ಕೊಳ್ತೀವಿ ಅನ್ನಂತಹ ಮಾತನ್ನ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಆಸ್ಟಿನ್ ಅವರು ಹೇಳಿದ್ದು, ಒಂದು ವೇಳೆ ಇಸ್ರೇಲ್ ವಿರುದ್ಧ ನೇರ ಮಿಲಿಟರಿ ದಾಳಿಯನ್ನ ಇರಾನ್ ಆಯ್ಕೆ ಮಾಡಿಕೊಂಡರೆ ಅದನ್ನ ನಾವು ಖಂಡಿಸ್ತೀವಿ, ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಈಗಾಗಲೇ ಅಮೆರಿಕ ಖಂಡ ತುಂಡವಾಗಿ ಈ ಇರಾನ್ನವರಿಗೆ ಹೇಳಿದ್ದರೂ ಕೂಡ ಈ ರೀತಿಯ ದಾಳಿ ಆಗ್ತಾ ಇದೆ. ಆದ್ರೆ ಇಸ್ರೇಲ್ ಈಗಾಗಲೇ ಐರನ್ ಡೋಮ್ ಮೂಲಕ ಈ ಎಲ್ಲ ಕ್ಷಿಪಣಿಗಳನ್ನ ನಾಶ ಮಾಡಿದೆ. ಈಗ ಪ್ರಶ್ನೆ ಏನಂತಂದ್ರೆ, ಈ ರೀತಿಯ ದಾಳಿಯನ್ನ ಅಮೆರಿಕ ಯಾವ ರೀತಿ ನೋಡುತ್ತೆ? ಯಾಕಂದ್ರೆ ಈಗಾಗಲೇ ವಾರ್ನ್ ಮಾಡಿ ಆಗಿದೆ, ಇದು ನೆಟ್ಗೆ ಇರಲ್ಲ ಪರಿಣಾಮ ಅಂತ. ಮುಂದೆ ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನಿಕೇಶ್, ಓಕೆ ಶ್ರೀಪಾದ್, ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇಸ್ರೇಲ್ ಪ್ರಮುಖ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಹತ್ಯೆಗೆ ಪ್ರತಿಕಾರ ಇದು. ರಾಕೆಟ್ಗಳ ದಾಳಿ ಬಳಿಕ ಇರಾನ್ ಹೇಳಿಕೆಯನ್ನ ಕೊಟ್ಟಿದೆ. ಯಾವ ಕಾರಣಕ್ಕೆ ನಾವು ಯುದ್ಧವನ್ನ ಮಾಡ್ತಾ ಇದ್ವಿ, ಯಾವ ಕಾರಣಕ್ಕೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ. ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಹತ್ಯೆಗೆ ಪ್ರತಿಕಾರವನ್ನ ತೀರಿಸ್ಕೊಳ್ತಾ ಇದ್ದೀವಿ, ಈ ಹಿನ್ನೆಲೆ ರಾಕೆಟ್ಗಳ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಇರಾನ್ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಇಸ್ರೇಲ್ನ ಪ್ರಮುಖ ಸೇನಾ ನೆಲೆಗಳನ್ನ ಹುಡುಕಿ ಇವರು ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಾರಣ ಎಷ್ಟೇ, ಹಿಜ್ಬುಲ್ಲಾ ನಾಯಕನನ್ನ ನೀವು ಸಾಯಿಸಿದ್ರಿ, ಆ ಕಾರಣಕ್ಕಾಗಿಯೇ ನಾವು ಈ ದಾಳಿಯನ್ನ ನಡೆಸ್ತಾ ಇದ್ವಿ, ಆ ಕಾರಣಕ್ಕಾಗಿಯೇ ಪ್ರತಿ ದಾಳಿ ನಡೆಸ್ತಾ ಇರುವಂತದ್ದು. ನಮ್ಮ ನಾಯಕರನ್ನ ಸಾಯಿಸಿದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಯಾಕಂತ ಹೇಳಿದ್ರೆ ಈ ಕಾರಣದಿಂದಲೇ ನಾವು ನಿಮ್ಮ ವಿರುದ್ಧ ಈಗ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ನೋಡ್ತಾ ಇದ್ರೆ ಒಳ್ಳೆ ದೀಪಾವಳಿಗೆ ರಾಕೆಟ್ ಹೋಗ್ತಾ ಇದ್ದಂಗಿದೆ, ಆದ್ರೆ ಇದು ರಾಕೆಟ್ ಅಲ್ಲ, ಇದೆಲ್ಲವೂ ಕೂಡ ಕ್ಷಿಪಣಿ ದಾಳಿಗಳು. ಇದೆಲ್ಲವೂ ಕೂಡ ಕ್ಷಿಪಣಿ ದಾಳಿಯಿಂದ ಜನರ ಮೇಲೆ ಆಗ್ತಾ ಇರುವಂತ, ಒಂದು ದೇಶದ ಮೇಲೆ ಆಗ್ತಾ ಇರುವಂತ ಪರಿಣಾಮ ಏನಾಗುತ್ತೆ ಅಂತ ನಾವು ಕೂಡ ಹಿಂದೆ ನೋಡಿದ್ವಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.